ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಡಿನ ಚಿಂತೆಯಲ್ಲಿ ಬಾಳಬಾರದು. ಎಲ್ಲ ಟೈಮ್ ಮನೇಲಿ ವ್ಲಾಗ್ ಮಾಡಿ ಬೋರ್ ಆಗಿದೆ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಆಯ್ ಮಾಡು ಸರಿ ಗಾಯ್ಸ್, ಈ ಕಡೆ ಕ್ಲಿಯರಿಟಿ ಬರ್ತಲ್ಲ, ಹಿಂಗೆ ಬರ್ತೀನಿ. ಆಯ್ ಮಾಡಮ್ಮ, ಆಯ್ ಮಾಡ್ತೀನಿ. ಆಯ್ತು, ಇವತ್ತು ವಿಡಿಯೋ ಮಾಡಕ್ಕೆ ಬಂದಿದ್ವಿ, ಅದಕ್ಕೋಸ್ಕರ ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇನ್ನು ನಮ್ಮ ತಂಗಿದು ಅವ್ರು ಇಬ್ರು ಮಾಡ್ತಾ ಇದ್ದಾರೆ ವಿಡಿಯೋ. ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಗೈಸ್. ಸೊ ಆ ಗುಡ್ ನ್ಯೂಸ್ ನ ರಿವೀಲ್ ಮಾಡ್ತೀನಿ. ಆಲ್ಮೋಸ್ಟ್ ಅಲ್ಲ, ಅರ್ಧ ಮನೆಗೆ ಹೋಗ್ತಾ ಮಾತಾಡ್ತೀವಿ. ಇವಾಗ ಇಲ್ಲೇ ಮಾತಾಡ್ಬಿಟ್ರೆ ಏನು ಸಿಗುತ್ತೆ. ಅದಕ್ಕೆ ಸ್ವಲ್ಪ ಹೊಟ್ಟೆ ಹಸಿತಿತ್ತು ಅಂತೇಳಿ ಅಲ್ಲೇನೋ ಕೇಳಿದ್ವಿ, ತಿನ್ನಕ್ಕೆ ಏನಿರ್ಲಿಲ್ಲ ಚಿಪ್ಸ್ ಬಿಟ್ಟು. ಸೊ ಅದಕ್ಕೆ ಸದ್ಯಕ್ಕೆ ಚಿಪ್ಸ್ ತಿಂತಿದ್ದೀನಿ. ಅವನಿಗೆ ತಿನ್ಸಂಗಿಲ್ಲ ಚಿಪ್ಸ್ ಎಲ್ಲ. ಸೊ ಅವ್ನಿಗೀಗ ಹಾಲು ಕೊಟ್ಟೆ. ಅಂದರೆ ಫುಲ್ ಹಾರ್ಟಾಗಿ ಒಂದು ಬೆಸಿಟ್ ಇದೆ ಇಲ್ಲಿ ಕವರ್ಣೆ, ಅದೆಲ್ಲ ಫುಲ್ ಒಂದು ಫೀಡ್ ಮಾಡ್ಸೈತೆ. ಒಂದು ಫುಲ್ ಜೋತೋಗಿದ್ದಾನೆ. ಅಂಬಿ ಇವಾಗ ಕೂತಿದ್ದಾನೆ. ಅವ್ರು ರೀಲ್ ಶೂಟ್ ಮಾಡ್ತಿದ್ದಾರೆ. ನೋಡ್ಬೇಕು ಇನ್ನೂ ಎಷ್ಟು ಬರ್ತದೆ. ಹಾಯ್ ಮಾಡ ಚಿನ್ನಿ ನೀನು. ಹಾಯ್ ಗೈಸ್, ಎಷ್ಟು ಬೇವ್ತಾವ ನೋಡಿ ಗೈಸ್. ಒಂದು ಪಾಪ ಒಂಥರ ಅವ್ನಿಗೆ ಹಿಂಸೆ ಆದಂಗೆ ಆಗ್ಬಿಟ್ಟೈತೆ. ಯಾಕಂದ್ರೆ ಇದು ಅಂಬಿ ಔಟ್ಫಿಟ್ ಗೈಸ್. ಆಯ್ತು, ಇವಾಗ ಟೋಟಲ್ ಆಗಿ ಎಲ್ಲ ವಿಡಿಯೋ ಮುಗಿದೋಗಿದೆ. ಅದಕ್ಕೆ ನಮ್ಮ ವಿಡಿಯೋ ಮುಗಿದಿದಲ್ವಾ, ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಇವಾಗ ಇನ್ನೇನಿಲ್ಲ, ಅವ್ರದ್ದು ವೆಯ್ಟ್ ಮಾಡ್ತಾ ಇದೀನಿ. ಅವ್ರದ್ದು ಆಗುತ್ತೆ ಇಲ್ಲ ಅಂತ ಏನೋ ವೆಯ್ಟ್ ಮಾಡ್ಕೊಂಡು. ಯಾಕಂದ್ರೆ ಡೈಲಿ ನನಗೂ ಅದೇ ಬೇಜಾರು, ಮನೆ ಹತ್ರ ಹೋಗೋದು, ಮನೆ ಮುಂದೆನೇ ಯಾವಾಗ ಇದು ಮಾಡಿ. ಅದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ನಾನು ಅವಳಿಗೆ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿರೋದು ಬ್ಲಾಗು. ಇದ್ರಲ್ಲೇನೋ ಒಂದು ವಿಷಯ ಇದೆ, ಅವಳು ಹೇಳ್ತಾಳೆ, ಅದಕ್ಕೋಸ್ಕರ ಈ ಬ್ಲಾಗ್. ಗುಡ್ ನ್ಯೂಸ್ ಗೈಸ್, ಫೈನಲಿ ಗುಡ್ ನ್ಯೂಸ್ ನ ನಮ್ಮ ಚಾನಲ್ ಅಲ್ಲಿ ರಿವೀಲ್ ಮಾಡ್ತಾ ಇದೀವಿ. ಸೊ ಅಷ್ಟೇ, ಕಾಯ್ರಿ ಏನ್ ಗುಡ್ ನ್ಯೂಸ್ ಅಂತ. ಇವಾಗ ರೋಡಲ್ಲೆಲ್ಲ ಹೇಳೋದ್ ಬೇಡ. ಏಯ್ ನೋಡ್ರಿ ಗೈಸ್, ಈ ತರ ಮಾಡ್ತಾರೆ. ಏಯ್ ಬಿಡೋ, ಅವರು ಇಲ್ಲಿ ಕೆಲಸ ಅವ್ರು ಬಂದ್ಮೇಲೆ ಕಂಟಿನ್ಯೂ ಮಾಡೋಣ. ಓಕೆನಾ? ನಡಿ, ಅವ್ರದ್ದು ಆಯ್ತು ಅಂತ ತೋರ್ಸ್ಕೋಬಹುದು ಶೂಟು. ಆಯ್ತು ಗೈಸ್, ಸಿಗೋಣ. ಸಿಗೋಣ ಗೈಸ್. ಗೈಸ್, ಅಂಬಿ ಏನು ಕೇಳ್ರಿ ಇಷ್ಟು ಧೈರ್ಯವಾಗಿ ವ್ಲಾಗ್ ಮಾಡ್ತಾ ಇರೋದಿಲ್ಲ. ಏನೇ ಕೇಳಿ ಇಷ್ಟು ಧೈರ್ಯವಾಗಿ ವ್ಲಾಗ್ ಮಾಡ್ತಾ ಇದ್ಯಾ ನೀನು? ಯಾಕೆ ಅಂದ್ರೆ ಯಾರು ಇಲ್ಲ ಗೈಸ್ ಪಾರ್ಕಲ್ಲಿ. ಜಾಸ್ತಿ ಜನ ಎಲ್ಲ ಫುಲ್ ಖಾಲಿ ಹೊಡಿತಿದೆ. ಇತ್ತೀಚಿನ ನಡುವೆ ಪಾರ್ಕಲ್ಲಿ ರೀಲ್ ಶೂಟ್ ಮಾಡಕ್ಕೆ ಏನಕ್ಕೂ ಕೂಡ ಪರ್ಮಿಷನ್ ಇಲ್ಲ ಗೈಸ್. ದೇವ್ರ ದೊಡ್ಡವನು ನಮ್ಗೆ ಈ ಪಾರ್ಕಲ್ಲಿ ಪರ್ಮಿಷನ್ ಇದೆ ಅನ್ಸುತ್ತೆ, ಯಾರು ಇಲ್ಲ. ಸೊ ಅದಕ್ಕೆ ಯಾರು ಬೈದಿದ್ರೆ ಸುಮ್ಮನೆ ಮನೆಗೆ ಹೊಂಟು ಹೋಗ್ಬಿಡ್ತಿದ್ದೆ ನಾನು. ಒಂದು ಪಾರ್ಕಲ್ಲಿ ಹಂಗೆ ಆಯ್ತು ಗೈಸ್, ಅದಕ್ಕೋಸ್ಕರ ಬೇಜಾರಾಗ್ಬಿಡುತ್ತೆ. ನಾನು ವಿಡಿಯೋ ಮೀನ್ಸ್ ನಾವೇನು ಹಾನಿ ಮಾಡಲ್ಲ ಗೈಸ್, ಇಲ್ಲಿ ನಾವೇನು ಹಾಳು ಕೂಡ ಮಾಡಲ್ಲ ನಾವು. ಸೊ ಎಲ್ಲರೂ ಒಂದೇ ಥರ ಇರಲ್ಲ. ಸೊ ಯಾರು ಜಾಸ್ತಿ ಜನ ಇಲ್ಲ, ಅದಕ್ಕೆ ಹೊತ್ತು ಅವನು ಇಲ್ಲಿ ಆಚೆಗಡೆ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಇಲ್ಲಾಂದ್ರೆ ಅವ್ನು ಸ್ಟಾರ್ಟ್ ಮಾಡ್ತಾನ ಮನೆಯಲ್ಲೇ ಮಾಡಿ ಮುಗ್ಸಾಕ್ಬಿಡ್ತಾನೆ ವ್ಲಾಗ್ನ. ಇವಾಗ ನೋಡ್ಬೇಕು ಭೂಮಿಕಾ ಅವ್ರದ್ದು ಮುಗ್ದಿದ್ಯಾ ನೋಡ್ಬೇಕು. ತೋರಿಸ್ತೀನಿ ಗೈಸ್, ಅವಳು ಆ್ಯಕ್ಟಿಂಗ್ ತೋರಿಸ್ತೀನಿ ನೋಡ್ರಿ ಡೈರೆಕ್ಟಾಗಿ ಹೆಂಗೆ ಮಾಡ್ತಾಳಂತ. ಅವಳು ಆ್ಯಕ್ಟಿಂಗ್ ತೋರಿಸ್ತೀನಿ. ವಿಷ್ಣು ಇವತ್ತು ಕಲರ್ ಬಟ್ಟೆ ಅವನು ಇವತ್ತು ನೋಡ್ಲಿ. ತಿಂದಲ್ಲಿ ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಕಾಣಿಸ್ತಾರ ಗೈಸ್, ನೋಡಿ ಗೈಸ್. ಅಲ್ಲಿ ಹೋಗ್ತಾ ತೋರಿಸ್ತೀನಿ. 2 ಹೆಜ್ಜೆ ಇದು. ಸೊ ಯಾರೂ ಇಲ್ಲ, ಇದೆಲ್ಲ ಫುಲ್ಲು ಸೈಲೆಂಟ್ ಏರಿಯಾ ನಮ್ಮ ಮನೆ ಹತ್ರ. ನೋಡಿ ಗೈಸ್, ಯಾರು ತಕರಾರಿಲ್ಲ. ಹಾಯ್ ಗೈಸ್, ಆ್ಯಕ್ಟಿಂಗ್ ನೋಡ್ತೀರಾ ಭೂಮಿಕಾ ಅವ್ರದ್ದು? ಅಲ್ಲೇ ಬರ್ತೀನಿ ತಡಿ, ಹಾಯ್ ಮಾಡುವಂತೆ. ಹಾಯ್ 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 ಹಾಯ್. ಮುಗ್ದಿಲ್ವೇನಾ? ಇನ್ನೂ 2 ವಿಡಿಯೋ ಇದೆ ಗೈಸ್. ಮೇಡಮ್ ಅವರು ಇವತ್ತು ತಲೆ ಸುತ್ತ ಬಿದ್ದಿದ್ರು ಗೈಸ್. ಏನಕ್ಕೆ ಅಂತ ಹೇಳ್ತೀನಿ. ಸೊ ಅವಾಗ ನೀವೇ ಕಮೆಂಟಲ್ಲಿ ಮಕ್ಕೋಗಿತೀರಾ ಇವಳಿಗೆ. ತಲೆ ಸುತ್ತ ಬಿದ್ದಿದ್ಲು. ಎಸ್, ಇವನಿಗೆ ಹೋಗಿರಿ. ಅದೇನು ಸ್ಟೋರಿ ಅಂತ ಮನೆಗೆ ಹೋಗಿದ ತಕ್ಷಣ ಹೇಳ್ತೀನಿ. ಅಲ್ಲಿ ಆಟೋದಲ್ಲಿ ಹೋಗ್ತಾನೆ ಹೇಳ್ತೀವಿ, ಅದು ನಿಜ. ಮಗನು ಹಾಯ್ ಹಾಯ್ ಹಾಯ್. ಓ ನೋಡಿ ಕ್ಯಾಮ್ರಾ. ಹಾಯ್ ರೀ ಮಿಸ್ಟರ್ ಚಂದು. ಅವನಂತೂ ಬಿಸಿ ಮ್ಯಾನ್ಗೆ ಯಾರ ಜೊತೆ ಮಾತಾಡ್ತಾನಂತಾನೆ ಗೊತ್ತಿಲ್ಲ ಗೈಸ್. ತಿಂತ್ಯಾ ತಗೊಳೆ, ಸುಮ್ಮನಿರು ತಿನ್ಲಿ. ಸೊ ಇವತ್ತು ನಾವು ನಮ್ಮ ಚಾನಲಲ್ಲೂ ಕೂಡ ಅಫಿಷಿಯಲ್ ಆಗಿ ಗುಡ್ ನ್ಯೂಸ್ ರಿವೀಲ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಓಕೆನಾ? ಆಫ್ ಮಾಡಿ, ಕಾಪಿ ರೈಟ್ ಬಂತಂದ್ರೆ ಆಮೇಲೆ ವಿಡಿಯೋ ವೇಸ್ಟು. ಓಕೆನಾ? ಅಲ್ಲೋದ್ಮೇಲೆ ನಿಮ್ಗೆ ಹೇಳ್ತೀನಿ ಗೈಸ್. ಎಷ್ಟು ಕಷ್ಟಪಟ್ಟು ಮಾಡ್ತೀವಿ ಗೈಸ್ ರೀಲ್ಸ್ನ. ಅಲ್ಲಿ ಕೇಳ್ರಿ ಅವ್ರನ್ನೇ. ಸೊಳ್ಳೆ ಎಷ್ಟು ಕಸ್ತವೆ ಅಂತಂದ್ರೆ ಯಪ್ಪ. ಹಾಕು ಅವಳಿಗೆ 20 ಟೇಕ್ ತಗೊಂತಾಳೆ ಗೈಸ್. ಇವಳು ಒಂದು ವಿಡಿಯೋ ಮಾಡಕ್ಕೆ 20 ಟೇಕ್ ತಂತಾಳೆ ಇವಳು. ಆ ಹುಡುಗ ಹೆಂಗ್ ಸಿಕ್ಕದಂಗೆ ಮಾಡಿ ಬಿಸಾಕ್ತಾನೆ ಇವಳ್ದೆ. ನಮ್ದ್ರಲ್ಲಿ ಇವಂದು ಒಂದು ವಿಡಿಯೋ ಪರ್ಫೆಕ್ಟ್ ಆಗಿ ಬರೋವರೆಗೂ ಬಿಡಲ್ಲ ಇವನು.
ತೋರ್ಸು ಕೈ ತೋರ್ಸು. ಖಾರ ಆದ್ರೂ ಬಿಡ್ತಾ ಇಲ್ಲ. ಖಾರ ಆಗ್ಬಿಟ್ಟಿದೆ ತಿನ್ನಿಸ್ತಾವನೆ. ಏನು ತಿಂತೀಯೋ ಆಗಿಲ್ಲ ಅಂದ್ರೆ ನನ್ನೇ ತೋರ್ಸಲ್ಲ, ನಾನು ತೋರ್ಸಬೇಕು. ಚೆನ್ನಾಗಿ ಕಾಣ್ತಿದೆ. ಸಾಕಾದ ಬರೋದು ಹೇಳು. ನೋಡಿ ಗೈಸ್, ಔಟ್ಫಿಟ್ ಔಟ್ಫಿಟ್ ನ ನೋಡಿರ್ತೀರಾ ಗೈಸ್. ಗೈಸ್ ಅಂಬೀಸ್ ಎಲ್ಲರದು ಕೂಡ ಫೋಟೋಸ್ ಹೊಡಿತಿದ್ದಾನೆ. ಸೊ ಪವನ್ ಅಣ್ಣಂದು ಇವಂದು ಫೋಟೋಸ್ ಹೊಡಿತಾನೆ. ಸೊ ನಾವು ಆಟೋ ಹತ್ರ ಹೋಗ್ತಾ ಇದ್ದೀವಿ. ಇದು ನಮ್ಮದು ಕ್ಯಾಮ್ರಾ ಸ್ಟ್ಯಾಂಡ್. ಸೊ ನಾವು ವ್ಲಾಗ್ ಮಾಡೋದು ಐಫೋನಲ್ಲಿ, ವೀಡಿಯೋಸ್ ಮಾಡೋದು ಕ್ಯಾಮ್ರಾದಲ್ಲಿ. ಅದಕ್ಕೋಸ್ಕರ ಇಲ್ಲಿ ನೋಡಿ ಗೈಸ್, ಹೇಳ್ತೀನಿ ಇವಳೇನಕ್ಕೆ ತಲೆ ಸುತ್ತ ಬಿದ್ದಿದ್ಲು ಅಂತ. ಮನೆಗೆ ಹೋದ್ಮೇಲೆ ಹೇಳ್ತೀನಿ ರೀ ಆಯಿತಾ. ಇವತ್ತು ಹೋಗಿದ್ಲು ಎಲ್ಲಿಗೋ, ಅಲ್ಲಿ ತಲೆ ಸುತ್ತ ಬಿದ್ದವಳೆ. ಏನಕ್ಕೆ ಬಿದ್ದವಳೆ? ನಾಷ್ಟ ಮಾಡಿರ್ಲಿಲ್ಲ, ಅದಕ್ಕೆ ಬಿದ್ದಿದ್ದೆ. ಆಮೇಲೆ ಇನ್ನೊಂದು ಕಾರಣ ಇದೆ ಗೈಸ್, ಹೇಳ್ತೀನಿ ಬನ್ನಿ. ಹುಡುಕ್ತಾ ಇದ್ರೆ ಎಲ್ಲೋದ್ರು ಅಂತ ನಾವಿಬ್ರು ಐಸ್ ಕ್ರೀಮ್ ತಗೋಬರಕ್ಕೆ ಅಂತ ಹೇಳಿ ಹೋಗಿದ್ವಿ. ಸೊ ನನ್ನ ಮಗ ನೋಡಿ ಆಟೋದಲ್ಲಿ ಬಾಯ್ ಯೇ ಐಸ್ ಕ್ರೀಮ್ ಐಸ್ ಕ್ರೀಮ್ ಸೂಪರ್. ಫೋನ್ ಪೇ ವರ್ಕ್ ಆಗಿಲ್ಲ, ಅದಕ್ಕೆ ಅಂಬಿ ಕ್ಯಾಶ್ ಕೊಟ್ಬಿಡಕ್ಕೆ ಅಂತ ಹೇಳೋದ. ಬನ್ನಿ ಹೋಗೋಣ, ಮನೆಗೆ ಹೋಗೋಣ. ಇನ್ನೂ ಇಲ್ಲೇ ಇರ್ತೀಯಾ? ಎಲ್ಲೋದ? ಏನು ಮಾಡ್ತವನೆ? ಮತ್ತೇನೋ ಐಸ್ ತಗದಾನ. ಅವನು ಐಸ್ ಕ್ರೀಮ್ ತೊಗೊತಿದ್ದಾನೆ ಗೈಸ್. ಬೇಸಿಗೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಆಲ್ರೆಡಿ ಸಂಜೆ ಆಗಿದೆ. ನಾವು ಬಂದಿದ್ದು ಒಂದು 3:30 ಹಂಗೆ, ಬಿಕಾಸ್ ಮಗುನ ಕಟ್ಕೊಂಡು ಬಿಸಿಲಲ್ಲಿ ಹೋಗೋದು ಬೇಡ ಅಂತ. ಆದರೂ ಪಾರ್ಕಲ್ಲಿ ಫುಲ್ ನೆಳ್ಳಿತ್ತು. ಸಂಜೆ ಇದೆ, ಆದರೂ ಬಾಯರ್ಕೆ ಹಾಗೆ ಇದೆ, ಅದಕ್ಕೆ ಜ್ಯೂಸ್. ಮನೆಗೆ ಹೋಗಿ ಸಿಗ್ತೀವಿ ಗೈಸ್. ಹೋಟೆಲಿಗೆ ಖಾರ ತಿನ್ಸಿ ಅವಳ ಬಾಯಿ ಮೂತಿ ನೋಡ್ರಿ ರೆಡ್ ಆಗ್ಬಿಟ್ಟಿದೆ. ಅವಳೆಲ್ಲ ಗೈಸ್ ನನ್ನ ನಾದ್ನಿ ಮುದ್ದು. ನೋಡಿ ನಾದ್ನಿ ಮುದ್ದು ಖಾರ ಸಿಟ್ಟಿಬಿಟ್ಟು ಚುರುಮುರಿಗೆ. ಚುರುಮುರಿ ಸ್ವಲ್ಪ ಕಾಲ ಹಾಕಂದ್ರೆ ಸರಿಯಾಗಿ ಹೋಗಿ ಕಳ್ಸ್ಬಿಟ್ಟ ನಾನು. ಖಾರ ಸ್ಪೀಟ್ ಎರಡು ಮಿಕ್ಸು. ನನಗೂ ತಿನ್ಸ್ಬಿಟ್ಟು ನನ್ನ ಖಾರ ಬಿಸ್ಬಿಟ್ರು. ಕೆಂಪು ಕಣ್ಣ ನೀರು, ಮೂಗು ಮುಖ ಕೆಂಪು ಆಗ್ತಾ ಇಲ್ಲ. ಅವಳು ನೋಡ್ದಾಗೆಲ್ಲ ಖಾರ ಹಾಕ್ಸೋದಾಗ ಸಿಟ್ಟು. ಸಿಟ್ಟು ಆದ್ರೂ ಇರ್ಬೇಕು. ವಿಡಿಯೋ ಹೆಂಗಾಯ್ತು ಏನು ಆಯ್ತು ಹೇಳ್ರಿ. ಎಲ್ಲ ಚೆನ್ನಾಗಿ ಬಂದ. ಈಗ ಪಾಯಿಂಟ್ ಬ್ಲಾಗ್ ನ ಪಾಯಿಂಟ್ ಬರೋಣ ಬಾ. ಪಾಯಿಂಟಿಗೆ ಬರೋದ್ರೆ ಈ ಕಡೆ ಬಂದ್ಬಿಡ್ರಿ, ಆ ಕಡೆ ಪಾಯಿಂಟ್ ಸರಿ ಇಲ್ಲ. ಹೋಗು ಅಲ್ಲಿಕ್ಬಿಟ್ಟು. ಹಾಂ ತಿನ್ಬಿಡಿ ತಡಿಯಪ್ಪ. ತಿಂದ ಬಿಡ, ಇನ್ನೇನು ಒಂದು ತುತ್ತೈತೆ. ತಿನ್ನೋದು ಬಿಡಲ್ಲ ಗಾಯ್ಸ್, ಏನು ಬಿಟ್ರು ತಿನ್ನೋದು ಬಿಡಲ್ಲ ಅವ್ರು. ಗೈಸ್ ಗೈಸ್ ನನ್ನ ಗಂಡ ಗಂಡ ನಾನು ಖಾರ ತಿಂದೆ ಫಸ್ಟು, ಸರಿಯಾಗಿ ಆಯಿತು. ಆಮೇಲೆ ಅವನು ತಿನ್ಲೆ ಅಂತೇಳಿ ಅವನಿಗೊಂದು 5-6 ತುತ್ತು ತಿನ್ಸಿದ್ದೀನಿ. ಕೆಳಗಡೆ ಬಿದ್ದಿರೋ ಒಂದು ಪುರಿ ಹಾಕೊಂತಿದ್ದಾನೆ. ಈಗ ಅವನಿಗೂ ಖಾರ ಆತೈತೆ. ಮನೇಲಿ ಇರೋರೆಲ್ಲರೂ ಸೊರ್ ಅಂತ ಇದ್ದೀವಿ. ಅಷ್ಟು ಖಾರ ಹಾಕ್ಸ್ಬಿಟ್ಟಳೆ. ಅದು ಖಾರ ಏನಿಲ್ಲ ನನಗೆ ಅಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ಗೈಸ್, ನಾನು ಐಸ್ ಕ್ರೀಮ್ ತಿಂದೆ. ಐಸ್ ಕ್ರೀಮ್ ತಿಂದ ತಕ್ಷಣ ನೀರು ಕುಡಿಲಿಲ್ಲ, ಡೈರೆಕ್ಟ್ ಚುರುಮುರಿ ತಿನ್ನಲ್ವಾ, ಅದರಿಂದ ಸ್ವಲ್ಪ ಜಾಸ್ತಿ ಖಾರ ಅನಿಸ್ತಿದೆ. ಅದರೊಳಗೆ ತುಂಬ ದಿವಸ ಆದ್ಮೇಲೆ ಖಾರ ತಿಂತಿದ್ದೀನಿ, ಅದಕ್ಕೋಸ್ಕರ. ಕೊನೆಗೂ ಗುಡ್ ನ್ಯೂಸ್ ರಿವೀಲ್ ಮಾಡ್ತೀವಿ ನಾವು. ಸಿಗೋಣ, ಅವಳು ತಿಂದ್ಬಿಡ್ಲಿ. ಅದು ಇಲ್ಲಾಂದ್ರೆ ಅವಳು ತಿನ್ನೋದು ಬಿಡಲ್ಲ. ನಾವು ಗುಡ್ ನ್ಯೂಸ್ ರಿವೀಲ್ ಮಾಡಲ್ಲ. ಏನು ಮಾತಾಡೋದು ನೀನು? ಯಾಕೆ? ಏನಿಲ್ಲ ಗೈಸ್, ಏನ್ ಗುಡ್ ನ್ಯೂಸ್ ಇಲ್ಲ ಗೈಸ್. ನಾವು 4 ಜನ ಸೇರ್ಕೊಂಡು ಒಂದು ಹೊಸ ಸಿನಿಮಾ ಮಾಡ್ತಾ ಇದೀವಿ. ಅದರಲ್ಲಿ ಹೀರೋಯಿನ್ 1, ಹೀರೋಯಿನ್ 2, ಹೀರೋ 2, ಹೀರೋ 1. ಸೊ ಆ ಮೂವಿ ನೇಮ್, ಟ್ರೈಲರ್ ಎಲ್ಲಾನು ರಿಲೀಸ್ ಮಾಡಿದ್ರೆ ಗುಡ್ ನ್ಯೂಸ್. ಆ ಥರ ಏನಿಲ್ಲ ಗೈಸ್, ಅವಳು ಪುಂಗ್ತೋಳೆ. ಸರಿ ತಿನ್ನ ಬೇಗ ಗೈಸ್. ನಾವೀಗ ಎಲ್ಲರ ತರ ಗ್ರ್ಯಾಂಡ್ ಆಗಿ ಜೋರಾಗಿ ರಿವೀಲ್ ಮಾಡಕ್ ಹೋಗಲ್ಲ. ಸೊ ದರ್ಶು ಒಂದ್ ಸ್ವಲ್ಪ ಇಟ್ಕೊಳ್ಳೋ. ಎಸ್, ಕಮಿಂಗ್ ಟು ದ ಪಾಯಿಂಟ್, ಡೈರೆಕ್ಟ್ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ, ಸೊ ಗೈಸ್ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ನಮ್ಮ ಮನೆಗೆ ಇನ್ನೊಂದು ಪಾಪು ಬರ್ತಿದೆ. ಸೊ ಅದ್ ಯಾರ್ದು ಅಲ್ಲ, ಅಂಬಿ ತಂಗಿ ಭೂಮಿಕಾ ಹೊಟ್ಟೆಯಲ್ಲಿ ಇನ್ನೊಂದು ಪಾಪು ಬರ್ತಿದೆ. ಸೊ ಅದೇ ಪಾಪು ನಮ್ ವಿಷ್ಣು ಜೊತೆಗೆ ಇನ್ನೊಬ್ಬ ಪಾರ್ಟ್ನರ್ ಹ್ಯಾಡ್ ಆನ್ ಆಗ್ತಿದ್ದಾನೆ. ಈಗ ಆಲ್ರೆಡಿ ನಮ್ಮತ್ತೆ ಅಂದ್ರೆ ಅಂಬಿಯವರಮ್ಮ 1, 2, 3, 4 ಜನ ಮೊಮ್ಮಕ್ಕಳು ನೋಡಿದ್ದಾರೆ. ಇದು 5ನೇ ಮೊಮ್ಮಗು. ಸೊ ನಮ್ಮ ಫ್ಯಾಮಿಲಿಗೆ ಎಂಟರ್ ಆಗ್ತಾ ಇರೋದು 5ನೇ ಪಾಪು. ಇದು ಗೊತ್ತಿಲ್ಲ, ಹೆಣ್ಣಾದ್ರೆ ವಿಷ್ಣುಗೆ ಸೊಸೆ, ಗಂಡಾದ್ರೆ ಅಳಿಯ. ನೋಡೋಣ ಯಾವ ಮಗು ಆಗುತ್ತೆ ಅಂತ ಹೋಪ್ ಇಟ್ಕೊಂಡಿದ್ವಿ. ನನ್ ಕಲ್ಸೋ ಮಟ್ಟಿಗೆ ಗಂಡ ಮಗು. ಅಂಬಿ ನಿನ್ಗೆ ಹೆಣ್ಣು ಮಗು ಆಗ್ಬೋದು. ಹೆಣ್ಣು ಮಗು. ಯಾಕಂದ್ರೆ ಆಲ್ಮೋಸ್ಟ್ ಯಾರಿಗೂ ಹೆಣ್ಣು ಆಗಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ.
ಆದ್ರೆ ಬರೀ ಗಂಡೆ ಆಗೋದು. ಅದಕ್ಕೋಸ್ಕರ ನನ್ಗನ್ಸೋ ಮಟ್ಟಿಗೆ ಹೆಣ್ಮಗು ಆಗ್ಬೇಕು. ಹೆಣ್ಮಗು ಹಾಕಿದ್ರೇನೆ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ಗಂಡ್ ಮಕ್ಳಾದ್ರೆ ಕೇರ್ಲೆಸ್ ಆಗ್ಬಿಡ್ತೀವಿ. ನಿನ್ ಮಗಂಗ್ ಮದ್ವೆ ಮಾಡ್ಕೊಳಕ ನೋಡಿ ನಾವ್ ಹೇಳ್ದಂಗ ಆಗಿದ್ರೆ ಅಷ್ಟೇ. ಅದೊಂಥರ ಕಾಮಿಡಿ, ಸುಮ್ನೆ ಅದು ಒಂದು ಮಾತಿಗಷ್ಟೇ. ನಿನ್ಗೆ ಯಾವ ಪಾಪ ಬೇಕು? ಅವ್ರ ಅಪ್ಪನ್ ತೋರ್ಸು. ಯಾವ್ದಾದ್ರು ಓಕೆ, ನಿನ್ಗೆ ಯಾವ ಪಾಪ ಬೇಕು? ಯಾವ್ದಾದ್ರು ಓಕೆ ನಡೆಯುತ್ತೆ. ನಡೆಯುತ್ತಂತೆ. ಯಾವ್ದಾದ್ರು ಕೊಡ್ಲಿ. ನೀನು ಮಾತಾಡೋ. ಅವಳಿಗೆ ಖುಷಿಗೆ ಉಸಿರು ಬರ್ತಿಲ್ಲ ಹೊರಗಡೆ. ಆಲ್ರೆಡಿ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ರಿವೀಲ್ ಮಾಡಿದ್ದಾರೆ. ಸೊ ಅವ್ರು ರಿವೀಲ್ ಮಾಡಿ ಅದು ರೀಚ್ ಅಲ್ಲ ಅಂತಂದ್ರೆ ವ್ಯೂ ಸ್ಟಾಪ್ ಆಗೋವರೆಗೂ ನಾವು ಮಾಡಬಾರ್ದು ಅಂತ ಅನ್ಕೊಂಡಿದ್ವಿ. ಬಿಕಾಸ್ ನಾವೇ ಫಸ್ಟ್ ರಿವೀಲ್ ಮಾಡ್ಬಿಟ್ರೆ ಹೇಗೆ. ಸೊ ಅದಕ್ಕೆ ಈಗ ಒಂದು ಫೋಟೋದಿಂದ ಎಷ್ಟು ಜನ ಏನು ಅವ್ನ್ ಖುಷಿ. ಹೇಳು. ಏನಪ್ಪಾ ಅಂತಂದ್ರೆ ಅದೇ ನಾನು ಆಲ್ಬಮ್ ವಿಡಿಯೋದಲ್ಲಿ ಹೀಗೆ ಇಟ್ಕೊಂಡು ಫೋಟೋ ತೆಗಿಸ್ಕೊಂಡಿದ್ದೆ ಗೈಸ್. ಸೊ ಅದನ್ನ ಮುಚ್ಚಿಬಿಟ್ಟಿದೆ. ಸೊ ಅದನ್ನ ಕಂಡುಹಿಡಿದ್ಬಿಟ್ಟು ಎಷ್ಟೊಂದ್ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಎಲ್ಲ ಪ್ರೆಗ್ನೆಂಟ್ ರಿವೀಲ್ ಮಾಡಿ ಅಂತ ಹೇಳ್ತಿದ್ವಿ. ಎಸ್, ಫೈನಲಿ ಗುಡ್ ನ್ಯೂಸ್ ಇಸ್ ಹಿಯರ್. ಸೊ ನಾವೇನ್ ತೀರಾ ಸೆಲೆಬ್ರೇಟ್ ಒಳ್ಳೆ ಆಶೀರ್ವಾದ ಮಾಡಕ್ಕಾಗಲ್ಲ. ಮಾಡ್ಬಿಡ್ರಿ. ಯಾಕಂದ್ರೆ ಸೆಲೆಬ್ರೇಟ್ ಮಾಡೋಷ್ಟು ದೊಡ್ಡವರಲ್ಲ ನಾವು ಅಷ್ಟೊಂದು. ಪಾರ್ಕ್ ಅಲ್ಲಿ ಹೇಳಿದ್ನಲ್ವಾ, ಇವಳು ಬ್ಲಡ್ ಟೆಸ್ಟ್ ಅಂತ ಹೋಗಿದ್ಲು. ಆ ಬ್ಲಡ್ ಡ್ರಾ ಮಾಡ್ಕೊಳ್ಳೋದು ನೋಡಿ ತಲೆ ಸುತ್ತ ಬಿದ್ದೋಳು ಇವಳು ದಡ್ಡಿ. ಸೊ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಬಿದ್ದು ಏನೋ ಅಲ್ಲೇ ಬಿದ್ದು ಬೆಳಗ್ಗೆ ನಾಷ್ಟ ಮಾಡಿರ್ಲಿಲ್ವಲ್ಲ ನಾನು, ಆ ಬ್ಲಡ್ ತಗೊಂಡಿದ್ದಕ್ಕೂ ಎವಿ ತಲೆ ಸುತ್ತು ಬಿದ್ದು ಹೋಗ್ಬಿಟ್ಟಿದ್ದೆ. ತಲೆ ಸುತ್ತ ಬಿದ್ದೋಗಳೆ. ಅಕಸ್ಮಾತ್ ಮೆಟ್ಲಿಂದ ಏನಾದ್ರು ಹತ್ಬೇಕಾದ್ರೆ ಇಳಿಬೇಕಾದ್ರೆ ಬಿದ್ರೆ ಅಷ್ಟೇ ಹೊಟ್ಟೆ ಏಟಾಗುತ್ತೆ. ಕೇರ್ಫುಲ್ ಆಗಿರು. ನಿಮ್ ಸೇಫ್ಟಿ ನಿಮ್ಗೆ. ಯಾಕಂದ್ರೆ ಒಂದು 5-6 ತಿಂಗಳ ಗಂಟೆ ಸ್ವಲ್ಪ ಕಷ್ಟ, ಹುಷಾರಾಗಿ ಉಳಿಸ್ಕೋಬೇಕು. ಬರೀ 1 ವರ್ಷಕ್ಕೆ ಇವಳಿಗೆ ಮಗು ಬೇಕಾಗಿತ್ತು. ಬಿಕಾಸ್ ಆತರ ಪರಿಸ್ಥಿತಿ ಬಂತು. ಎಲ್ಲರೂ ಕೂಡ ಕೇಳ್ತಿದ್ರು ಇವಳಿಗೆ. ಯಾಕಂತಂದ್ರೆ 2 ಸತಿ ಮಿಸ್ಕ್ಯಾರೇಜ್ ಆಗಿತ್ತು. ಅದ್ ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳಿದ್ದಾರೆ. ಸೊ ಹೋಗಿ ನೋಡಿ. ಸೊ ಅದರಿಂದ ಫೈನಲ್ ಆಗಿ ಈಗ ಅವಳಿಗೆ ಎಷ್ಟು ಮಂತ್ಸ್ ಅಂತ ಕೇಳ್ತಾನೆ ಇರ್ತೀರಾ ಕಮೆಂಟ್ ಅಲ್ಲಿ. ಅವಳಿಗೆ ಎಷ್ಟು ಮಂತ್ಸ್ ಅಂತ ಕೇಳ್ತಾನೆ ಇರ್ತೀರಾ. ಸೊ ಅವಳಿಗೆ ಇವಾಗ ಅವಳೇ ಹೇಳ್ತಾ ಬಿಡು, ಹೇಳ್ತೀನಿ. 3 months ಮುಗ್ದು 4 month ರನ್ನಿಂಗ್. ರನ್ನಿಂಗಾ? 3rd ಮಂತ್ ಸ್ಕ್ಯಾನಿಂಗ್ ಕೂಡ ಮಾಡಿ ಬಿಟ್ಟಿದ್ದಾಳೆ. ಹೇಗ ಅನ್ಸಿದೆ? ಫುಲ್ ಖುಷಿನಾ? ಕೇಳ್ತಿರಲ್ಲ, ಫುಲ್ ಖುಷಿ ನಮಗಂತೂ. ಕಾಯ್ಸ್ ಪಾಪ ಅವ್ರನ್ನ ಆಡ್ಕೊಂಡ್ಬಿಟ್ಟಿದ್ರು ಈ ತರ. 2 ವರ್ಷಕ್ಕೆ 1.5 ವರ್ಷನ 2 ವರ್ಷ ಆಯ್ತು ಮದುವೆ ಆಗಿ. ಫುಲ್ ಆಡ್ಕೊಂಡ್ಬಿಟ್ಟಿದ್ರು ಹಂಗೆ ನಿಮ್ ಮಕ್ಳಾಗಲ್ಲ ಅದು ಇದು ಅಂತ. ಯಾಕಂದ್ರೆ 2 ಸತಿ ಮಿಸ್ಕ್ಯಾರೇಜ್ ಆಗಿತ್ತಲ್ವಾ, ಅದರಿಂದ ಆಡ್ಕೊಂತಿದ್ದಿತ್ತು ಅಷ್ಟೇ. ಸೊ ಅದಕ್ಕೋಸ್ಕರ ಅದೇನೋ ಆಗಿತ್ತು ಗೈಸ್. ಸೊ ಅದಕ್ಕೋಸ್ಕರ ಇವಾಗ ಫೈನಲಿ ಸೊ ನನ್ಗೆ ಸೊಸೆನೋ ಹಳೆಯನೋ ಬರ್ತಿದ್ದಾರೆ. ಸೊ ವೆಯ್ಟ್ ಮಾಡಿ ನೋಡುವ ಯಾವ ಪಾಪ ಬರುತ್ತೆ ಅಂತ ಹೇಳಿ ಅಷ್ಟೇ. ಇವತ್ತು ಇದು ಹಾಸ್ಪಿಟ್ಲ್ಗೆ ಹೋಗಿದ್ದು, ಬ್ಲಡ್ ಚೆಕ್ಅಪ್ ಮಾಡಿಸಿ ಮತ್ತೆ ಟ್ಯಾಬ್ಲೆಟ್ಸ್ ತರ್ಬೇಕಂತ ಹೇಳಿ. ಆಗ ತಲೆ ಸುತ್ತಿ ಬಿದ್ದಿದ್ಲಂತೆ. ಸೊ ಬೈತಾ ಇರ್ತೀನಿ, ತಿನ್ನು ಅಂತ. ಎಷ್ಟು ಬೈದ್ರು ಕೇಳಲ್ಲ. ನಾನಂತೂ ಬೆಳಿಗ್ಗೆಯಿಂದ ಸಂಜೆವರೆಗೂ ಇವಳ ಜೊತೆ ಬಿದ್ದು ಸಾಯ್ತಾ ಇರ್ತೀನಿ. ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಲ್ಲ. ಸೊ ನೀವು ಸ್ವಲ್ಪ ಕೇರ್ಫುಲ್ ಆಗಿರು ಇನ್ಮೇಲೆ, ಓಕೆನಾ? ಅಷ್ಟೇ ಗೈಸ್, ಗುಡ್ ನ್ಯೂಸ್ ಇಷ್ಟೇ. ನಾವು ಹಿಂಗೆ ಬಾಕ್ಸ್ ಓಪನ್ ಮಾಡಿ ಅಥವಾ ಗರ್ಲ್ ಬಾಯ್ ಅಂತ ರಿವೀಲ್ ಮಾಡೋ ಅಷ್ಟು ಬೇಕಲ್ಲ ಅದಕ್ಕೂ ಅಮೌಂಟ್. ರಿಚ್ ಕಿಡ್ಸ್ ಅಲ್ಲ ಗೈಸ್ ನಾವು. ಇಲ್ಲ ಇದ್ದಿದ್ರೆ ಎಲ್ಲರೂ ಮಾಡ್ತಾರೆ. ನಮ್ಮ ಹತ್ರ ದೇವ್ರು ಇರೋದ್ರಲ್ಲೇ ತೃಪ್ತಿ ಕೊಡು ಅಂತಾನೆ. ನೀವು ಮಡಗ್ದಂಗಿರ್ರಿ ಅಂತ ಇದ್ದೀವಿ. ಸೊ ಅದಕ್ಕಿಂತ ಇದ್ರಲ್ಲೇ ಎಷ್ಟು ಖುಷಿ ಐತೆ. ಸೊ ಎಲ್ಲಾನು ನೋಡಿ ಗಾಯ್ಸ್, ಇದ್ದಾಗ ನಾನು ಒಂದೇ ಮಾತು ನೆನ್ಪು ಬಂತು. ಇದ್ದಾಗ ಅದನ್ನ ಹೆಂಗ್ ಉಳಿಸ್ಬೇಕು ಅನ್ನೋದು ಒದ್ದಾಡ್ತೀವಿ. ಇಲ್ದಾಗ ಅದನ್ನ ಹೆಂಗ್ ಸಂಪಾದನೆ ಮಾಡ್ಬೇಕು ಅಂತ ಒದ್ದಾಡ್ತೀವಿ. ಇಷ್ಟೇ ಗಾಯ್ಸ್, ಏನು ಡಿಫ್ರೆನ್ಸ್ ಇಲ್ಲ. ಬಟ್ ನೆಮ್ಮದಿ ಇರಲ್ಲ. ಏನೇ ಮಾಡಿದ್ರು ನೆಮ್ಮದಿ ಇರಲ್ಲ. ಆ ಕಡೆನದೇ ಈ ಕಡೆನದೇ. ನಿಂದೆಗಿರ್ಬೇಕಂದ್ರೆ ಒಂದ್ ಮುದ್ದದ್ ಮಗಿದ್ರೆ ಸಾಕು. ಅವ್ನ ಜೊತೆ ಆಟ ಆಡ್ಕೊಂಡು ಖುಷಿಯಾಗಿರ್ಬೇಕು. ನಾನು ನನ್ನ ಹಸ್ಬೆಂಡ್ ನನ್ನ ಪಾಪು ಜೊತೆ ನಾವು ದಿನ ಬೆಳಗಾದ್ರೆ ನಾನು ಫಸ್ಟ್ ಯಾವಾಗ ಇವ್ನು ಎದೊಳ್ತಾನೋ ಅವ್ನ ಮುಖ ನೋಡ್ಬಿಟ್ಟು ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಗೈಸ್. ಸೊ ಅದೇ ರೀತಿ ಸೊ ನಿಮಗೂ ಕೂಡ ಒಂದು ಒಳ್ಳೆ ಗಂಡು ಪಾಪುನೇ ಹುಟ್ಟು ಬರ್ಲಿ ಅಂತ ವಿಶ್ ಮಾಡ್ತೀನಿ ಅಷ್ಟೇ. ಬೇರೆ ಏನಿಲ್ಲ. ನಾನು ಎಷ್ಟು ಬೆವ್ತಿದ್ದೀನಿ ಅಂತಂದ್ರೆ ಝೂಮಲ್ಲಿ ತೋರಿಸಿಲ್ಲ ಬೆವ್ತು. ಫಸ್ಟ್ ಟೈಮ್ ನಾನು ಬೆವ್ತಿರೋದು. ಯೂಶಲಿ ನಾನು ಅಷ್ಟು ಸ್ವೆಟ್ ಆಗಲ್ಲ. ಸ್ವೆಟ್ ಆಗ್ಬಿಟ್ಟಿದ್ದೀನಿ. ಯಾಕಂತಂದ್ರೆ ಸೀರೆ ಬಿಸಿಲು ಆಗಿದೆ ಗೈಸ್. ಚೆನ್ನಾಗಿ ನೀರು ಕುಡೀರಿ. ಯಾರೇ ಪ್ರೆಗ್ನೆಂಟ್ ಲೇಡೀಸ್ ಈ ವಿಡಿಯೋಸ್ ನೋಡ್ತಿದ್ರು ದಯವಿಟ್ಟು ನೀರು ಚೆನ್ನಾಗಿ ಕುಡೀರಿ. ಸೊ ಬ್ಲಡ್ ಈ ಟೈಮಲ್ಲಿ ತುಂಬಾನೇ ಇಂಪಾರ್ಟೆಂಟ್. ನೀರು ಕುಡಿಲ್ಲ ಅಂದ್ರೆ ಜ್ಯೂಸಾರ ಕುಡೀರಿ. ಎಳ್ನೀರು ಕುಡೀರಿ, ಇಂಪಾರ್ಟೆಂಟ್. ಜ್ಯೂಸ್ಗೆಲ್ಲ ಕೆಮಿಕಲ್ಸ್ ಆಡ್ ಮಾಡಿರ್ತಾರೆ, ಪ್ರಿಸರ್ವೇಟಿವ್ಸ್ ಆಡ್ ಮಾಡಿರ್ತಾರೆ, ತಗೋಬೇಡಿ. ಸೊ ಅದ್ರ ಬದಲು ಕೋಕೋನಟ್ ವಾಟರ್ ಕುಡೀರಿ. ಜಾಸ್ತಿ ನೀರು ಕುಡಿ. ಮಕ್ಕಳು ಎಸ್ಪೆಷಲಿ 1 ವರ್ಷ 6 ತಿಂಗಳು ಮೇಲ್ಪಟ್ಟು ಮಕ್ಕಳಿಗೆ ಜಾಸ್ತಿ ನೀರು ಕುಡಿಸಿ. ಏನಿದೆ ಗೈಸ್ ಬಿಸಿಲು, ಯಪ್ಪ ದೇವ್ರೆ. ಇಷ್ಟು ದಿವಸದಿಂದ ನಾನು ನೋಡೇ ಇಲ್ಲ. ನಾನು ಇಷ್ಟು ದಿವಸ ಬೆಂಗಳೂರಲ್ಲಿ ಉದ್ದಾಗಿಂದ ಇವಾಗ ನೋಡು ಮತ್ತೆ ಅಷ್ಟೇ. ಸೊ ಸೇಫ್ ಆಗಿರಿ. ನಿಮ್ಮ ಮಕ್ಕಳಿಗೆ ಆದಷ್ಟು ನೀರು ಕುಡಿಸಿ ಅಷ್ಟೇ ಗೈಸ್. ಹೈಡ್ರೇಟ್ ಆಗಿರಿ. ಟೋಟಲ್ ಆಗಿ ಇವರು ಕಳ್ಸ್ಕೊಡೋದು. ಇವಾಗ ಮನೆಗೆ ಹೋಯ್ತಾರೆ ಪಾಪ, ಬೆಳಗಿಂದ ಇಲ್ಲೇ ಅವರೇ. ಅದಕ್ಕೋಸ್ಕರ ಮನೆಗೆ ಹೋಯ್ತೀರಾ? ವಿಡಿಯೋ ಕಳ್ಸ್ಕೊಂಡು ಮನೆಗೆ ಹೋಗಿ ವಿಡಿಯೋ ಮಾಡೋರು ವಿಡಿಯೋ ಕಳ್ಸ್ಕೊಂಡು ಮನೆಗೆ ಹೋಗ್ತಾರೆ. ಬಾಯ್ ಮಾಡ್ರಿ ನೀವು. ನಾವು ಇನ್ನೂ ಮಿಕ್ಕಿದ ಆಮೇಲೆ ಮಾಡ್ಕೋತೀವಿ. ಮಿಕ್ಕಿದ ಕಂಟಿನ್ಯೂಷನ್ ಮುಂದೆ. ಬಾಯ್. ವಿಷ್ಣು ನೀನು ಬಾಯ್ ಆಯ್ತು. ನೀನು ನಮ್ಮ ಮನೆಗೆ ಇರಲ್ಲ, ನೀನು ಯಾಕೆ ಬಾಯ್ ಮಾಡ್ತೀನಿ? ಆಯ್ತು ಗಾಯ್ಸ್, ಆಯ್ ಮಾಡು ನೀನು. ಓಕೆ ಗಾಯ್ಸ್, ಸಿಗೋಣ. ಇವ್ರು ಕಳಿಸ್ಬಿಟ್ಟು ಆಮೇಲೆ ಒಂದು 6:30-7 ಗಂಟೆಗೆ ಸಿಗೋಣ. ನಮಗೆ ಸ್ವಲ್ಪ ಕೆಲಸ ಇದೆ ಫಸ್ಟ್ ಉಗುರು ಕಟ್ ಮಾಡವ ಗಾಯ್ಸ್. ಟೋಟಲ್ ಆಗಿ ನೀವು ನೋಡಿದ್ರಲ್ಲ, ಇನ್ನೇನಿಲ್ಲ ಅಷ್ಟೇ.
ನಾನೇ ಯಾಕಂದ್ರೆ ಎಂಡ್ ಮಾಡ್ತಾ ಇದ್ದೀನಿ ಅಂದರೆ ಅವಳು ಸ್ವಲ್ಪ ಬಿಸಿ ಇದ್ದಾಳೆ, ಅದಕ್ಕೋಸ್ಕರ ಈ ಸಲ ನಾನೇ ಎಂಡ್ ಮಾಡೋಣ ಅಂತ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಎಲ್ಲ ಮಾಡಿಬಿಡ್ರಿ. ನನಗೆ ಹೇಳೋಕ್ಕೆ ಬರಲ್ಲ ಅವಳ ಥರ, ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. ಈ ವ್ಲಾಗಲ್ಲಿ ಅವ್ರದ್ದೇ ಜಾಸ್ತಿ ಮಾತಾಡೋದು ನಂದು ಏನಿಲ್ಲ, ಅದಕ್ಕೋಸ್ಕರ ನಾನೇನು ಜಾಸ್ತಿ ಮಾತಾಡಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮಾತಾಡ್ತೀನಿ ಜಾಸ್ತಿ, ಯಾಕಂದರೆ ಅದು ಹೆಣ್ಮಕ್ಳು ವಿಷಯ ಅಲ್ವಾ, ಅವ್ರವ್ರವ್ರ ಮಾತಾಡ್ಕೊಂಡು ಇದು ಮಾಡ್ಕೊಂಡವ್ರೆ. ನಾನೇನು ಮಾತಾಡೋಣ ಅಂತ ಮಾತಾಡಿಲ್ಲ ಅಷ್ಟೇ. ಟೋಟಲಿ ಆ ವ್ಲಾಗ್ ಇಷ್ಟ ಆಗಿದ್ರೆ ಅದೇ ಹೇಳ್ದನಲ್ಲ, ಹಂಗೆ ಮಾಡಿಬಿಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಯಾವ್ದಾರು. ನೆಕ್ಸ್ಟ್ ವ್ಲಾಗ್ ಯಾವುದಂತ ನೀವು ಹೇಳ್ಬಿಟ್ರೆ ಅದನ್ನೇ ಮಾಡ್ಬಿಡ್ತೀನಿ ಆ ಕಡೆ. ಗೈಸ್ ಎಲ್ಲ ಥರ ಯೋಚನೆ ಮಾಡ್ತಿದ್ದೀನಿ ಯಾವ ಥರ ಮಾಡೋಣ ಅಂತ, ನನಗೆ ಯಾವುದು ಸಿಗ್ತಾನೆ ಇಲ್ಲ, ಯಾವ ಥರ ಮಾಡ್ಬೇಕು ಅನ್ನೋದು ಗೊತ್ತೇ ಆಗಲ್ಲ. ನೀವು ಯಾವ್ದಾರು ಹೇಳ್ಬಿಡ್ರಿ, ನೆಕ್ಸ್ಟು ಅದೇ ಥರ ವ್ಲಾಗ್ ಮಾಡಿ ಹಾಕ್ಬಿಡ್ತೀನಿ. ಸಿಗೋಣ, ಬಾಯ್.